ಆಗುತ್ತೆ, ಭಾರತದ ಬಡವರ ಕೆಲಸಕ್ಕೆ ಉಪಯೋಗಿಸಲಾಗುತ್ತೆ ಅಂದಿದ್ರು. ಅಷ್ಟೇ ಅಲ್ಲ, ಈ ಕಪ್ಪು ಹಣ ಭಾರತದ ಬಡವರಿಗೆ ಸಿಗಬೇಕಾಗಿದೆ ಅಂತಾನೂ ಹೇಳಿದ್ರು. 2014ರಲ್ಲಿ ಮೋದಿ ಹೇಳಿದ ಈ ಒಂದೇ ಮಾತನ್ನ ಎರಡು ಪಕ್ಷದವರು ಎರಡೆರಡು ರೀತಿ ವ್ಯಾಖ್ಯಾನಿಸ್ತಾರೆ. ವಿದೇಶಿ ಬ್ಯಾಂಕ್ಗಳಲ್ಲಿರುವ ಭಾರತದ ಕಪ್ಪು ಹಣದ ಅಗಾಧ ಮೊತ್ತವನ್ನ ವಿವರಿಸಲು ಮೋದಿ ಎಲ್ಲಾ ಬಡವರಿಗೆ 15ರಿಂದ 20 ಲಕ್ಷ ರೂಪಾಯಿ ಸಿಗುವ ಉದಾಹರಣೆಯನ್ನ ನೀಡಿದ್ರು. ಈ ಮಾತಿನ ಮೂಲಕ ಮೋದಿ 15 ಲಕ್ಷ ಕೊಡ್ತೀನಿ ಅಂದಿರಲಿಲ್ಲ ಅಂತ ಬಿಜೆಪಿ ನಾಯಕರು ವ್ಯಾಖ್ಯಾನಿಸ್ತಾರೆ. ಆದ್ರೆ ಈ ಮಾತಿನ ಮೂಲಕ ಮೋದಿ ಭಾರತದ ಎಲ್ಲಾ ಬಡವರಿಗೆ 15 ಲಕ್ಷ ರೂಪಾಯಿ ನೀಡುವ ಭರವಸೆ ಕೊಟ್ಟಿದ್ರು ಅಂತ ಕಾಂಗ್ರೆಸ್ ವ್ಯಾಖ್ಯಾನಿಸುತ್ತೆ. 2014ರಲ್ಲಿ ಮೋದಿ ಭಾರತದ ಜನರಿಗೆ 15 ಲಕ್ಷ ರೂಪಾಯಿ ನೀಡುವ ಭರವಸೆ ಕೊಟ್ಟಿದ್ರು. ಆದ್ರೆ ಕೊಟ್ಟಿದ್ದು ಮಾತ್ರ ಖಾಲಿ ಚೆಂಬು ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸ್ತಿದ್ದಾರೆ. ನಮಗೆ ವೋಟ್ ಕೊಡಿ, ನಾನು ಎಲ್ಲ ಕಪ್ಪಣ ಎಲ್ಲ ತಗೊಬಂದ್ಬಿಡ್ತೀನಿ.